ಸೊ ಸ್ಟ್ರೋಕ್ನಲ್ಲಿ ಗೋಲ್ಡನ್ ಅವರ್ ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಸ್ಟ್ರೋಕ್ನಲ್ಲಿ ಏನಾಗುತ್ತೆ, ಒಂದು ಸಲ ಅದು ರಕ್ತನಾಳ ಬ್ಲಾಕ್ ಆಗಿದ್ದರೆ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ ಲ್ಯಾಕ್ಸ್ ಆಫ್ ನರ್ವ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಒಂದು ಸಲ ನರ್ವ್ ಸೆಲ್ ಡ್ಯಾಮೇಜ್ ಆಗಿದರೆ ಅದು ನಾವು ವಾಪಸ್ ತೊಗೊಂಡು ಬರೋಕ್ಕೆ ಆಗಲ್ಲ. ಸೊ ಇದರಲ್ಲಿ ಆದಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಿದರೆ ಆ ಡ್ಯಾಮೇಜ್ ನಾವು ಲಿಮಿಟ್ ಮಾಡ್ಬೋದು. ಡ್ಯಾಮೇಜ್ ಲಿಮಿಟ್ ಮಾಡಿದರೆ ಓವರಾಲ್ ಪೇಷಂಟಿಗೆ ಔಟ್ಕಮ್ಸ್ ಬೆಟರ್ ಇರುತ್ತೆ, ಓವರಾಲ್ ಡಿಸೆಬಿಲಿಟಿ ಕಡಿಮೆ ಇರುತ್ತೆ. ಕೆಲವೊಮ್ಮೆ ನಾವು ಸಿಮ್ಟಮ್ಸ್ನ ರಿವರ್ಸು ಮಾಡಬಹುದು. ಸೊ ಈ ಎರಡು ಟ್ರೀಟ್ಮೆಂಟು, ಇಂಟ್ರಾವಿನಸ್ ಥ್ರಾಂಬೋಲೈಸಿಸ್ ಅಂತ ಟ್ರೀಟ್ಮೆಂಟು ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಅದು ಆಂಜಿಯೋಪ್ಲಾಸ್ಟಿ ನಾನು ಹೇಳಿದ್ದೀವಿ, ಅದು ಬ್ರೈನ್ನಲ್ಲಿ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ. ಈ ಎರಡು ಟ್ರೀಟ್ಮೆಂಟ್ಸು ನಾವು ಬೇಗ ಕೊಟ್ಟರೆ ಕೆಲವು ಪೇಷಂಟ್ಸಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.